ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವೆಲ್ಲರೂ ಕೂಡ ಈಗ ನಮ್ಮ ತಾಯಿ ಮನೆಯಲ್ಲಿದ್ದೀವಿ. ಇವತ್ತು ನಮ್ಮ ತಂದೆಯ ವರ್ಷದ ಪೂಜೆ, ಪುಣ್ಯಸ್ಮರಣೆಯ ತಿಥಿ ಅಂತ ಕೂಡ ಕರಿತೀವಿ. ಮಂಜವ್ವ ಇಲ್ಲಿ ತಿಥಿ ಪುಣ್ಯಸ್ಮರಣೆ ಇರೋದ್ರಿಂದ ಎಲ್ಲ ಅಡುಗೆ ಕೂಡ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಡುಗೆ ಮಾಡ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲಿ ನಾವು ಸ್ವೀಟ್ ಮಾಡಿಸೋದು, ಅಂದರೆ ಹೋಳ್ಗೆ ಈ ರೀತಿಯಾದಂಥ ಒಂದು ಊಟ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ತಾ ಇದ್ದಾರೆ. ಭಟ್ರಿಗೆ ಹೇಳಿದ್ವಿ ಎಲ್ಲದು. ಸೊ ಅವರು ಬಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸೊ 10 ಗಂಟೆಗೆ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದನೇ ಎಲ್ಲ ವರ್ಕು ಸ್ಟಾರ್ಟ್ ಆಗಿದೆ. ನೋಡಿ, ಆರಾಧ್ಯ ಅವರೆಲ್ಲ ಎದ್ಬಿಟ್ಟು ಬೆಳಗ್ಗೆನೇ ಇವತ್ತು ತಾತನ ಪೂಜೆ ಇದೆ ಅಂತೇಳಿ ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟಿದ್ದಾರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವಾಗ ಎದ್ದೆ ಗೈಸ್ ನಾನು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಪ್ಪಾಜಿ ಪೂಜೆ ಇವತ್ತು ವರ್ಷದ ಪೂಜೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಭಟ್ರು ಹಾಗೆ ಎಲ್ಲರೂ ಬಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ಎದ್ದೆ. ಇವಾಗೆಲ್ಲ ಒಂಚೂರು ಕೆಲಸಗಳಿಗೆ ನಾನು ಇನ್ವಾಲ್ವ್ ಮಾಡಬೇಕು. ನೋಡೋಣ ಇವತ್ತಿನ ಒಂದು ಬ್ಲಾಗ್ ಪೂಜೆ ಹೇಗಿರುತ್ತೆ ಅಪ್ಪಾಜಿದು ಅಂತ. ಸೊ ಕೆಲವೊಬ್ಬರು ನೆಂಟರೆಲ್ಲ ಬರೋಕ್ಕಿದ್ದಾರೆ, ಇನ್ನು ಬರಬೇಕಷ್ಟೆ. ನಾನು ನಯನ ಎಲ್ಲ ಬಂದಿದ್ದೀವಿ. ಹಾಯ್ ಗಾಯ್ಸ್, ನೋಡಿ ನಮ್ಮ ಆಂಟಿ ಸುಜಾತ ಆಂಟಿ ಎಲ್ಲ ಇವಾಗ ತರಕಾರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಕೂತ್ಕೊಂಡಿದ್ದಾರೆ. ರೇಖಂಟಿ ಅಲ್ಲಿ ಕೂತಿದ್ದಾರೆ ನೋಡಿ. ರೇಖಾ ಇಲ್ಲಿ ನೋಡಿ, ಇವತ್ತು ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಒಂದು ವರ್ಷ ನೋಡ್ತಿದ್ದಂಗೆಲ್ಲ ಒಂದು ವರ್ಷ ಕಳೆದೋಗ್ಬಿಡ್ತು. ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ವರ್ಷ ಅಪ್ಪಾಜಿ ನೆನಪಲ್ಲೇ ಕಳೆದೋಗ್ಬಿಡ್ತೇನೋ. ಪೂಜೆ ಮಾಡಬೇಕು. ನೋಡೋಣ ಗೈಸ್ ಇವತ್ತು ನಾವು ವ್ಲಾಗ್ ಹೇಗಿರುತ್ತೆ ಅಂತ. ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ. ಮಗಳು, ಸಣ್ಣ ತಂಗಿ ಫುಲ್ ಕೆಲಸ ಮಾಡ್ತಾ ಇದಾರೆ. ಚೂರು ವಿಡಿಯೋಕ್ಕೆ ಬರ್ಲಿ ಅಂತದ್ದು. ನಮ್ಮಮ್ಮ ನೋಡ್ರಿ ಗೈಸ್, ಎಲ್ಲ ಶುಂಠಿ ಎಲ್ಲ ದುಡ್ಡು ಅಣ್ಣ ಬಂದಿದ್ದೆ, ದುಡ್ಡು ಬೇಕಂತೆ. ಅಣ್ಣ ಬಂದಿತ್ತು, ದುಡ್ಡು ಕೊಟ್ಟಿತ್ತು. ಬಾ ಬಾ. ಬೇಳೆ ಎಲ್ಲ ಬೇಯಿಸ್ಕೊಂಡು ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡೋರು ಅಂದರೆ ನಿಜವಾಗ್ಲೂ ಯಾವುದೇ ಒಂದು ಕೆಲಸಕ್ಕಾಗಲಿ ಅನುಭವ ತುಂಬ ಮುಖ್ಯ ಆಗುತ್ತೆ ಅಂತ ಅನ್ನಿಸ್ಬಿಡ್ತು ನನಗೆ. ಅವ್ರು ತುಂಬ ವರ್ಷಗಳಿಂದ ಈ ರೀತಿ ಕ್ಯಾಟ್ರಿಂಗ್ ನಡೆಸ್ತಾ ಇದ್ದಾರಂತೆ. ಎಷ್ಟು ಚೆನ್ನಾಗಿ ಹೋಳ್ಗೆ ಮಾಡ್ತಾಯಿದ್ರು. ನಮ್ಮಲ್ಲಿ ಹೇಳ್ತಾರೆ ತುಂಬ ಜನ ನೋಡ್ತಾ ಇದ್ರೆ ಹೋಳ್ಗೆ ಎದ್ದೋಳಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ನಾವು ನೋಡ್ತಾನೆ ಇದ್ವಿ. ಬಟ್ ಅವ್ರು ಹೋಳ್ಗೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸಖತ್ ಸ್ಮೂತಾಗಿ ಬಂತು, ಚೆನ್ನಾಗಿತ್ತು. ಹೋಳ್ಗೆ ಅಂತೂ ಸೂಪರಾಗಿ ಮಾಡಿದರು. ನನಗೆ ದೊಡ್ಡವಳು ಅಂತಾರೆ, ನನಗಿಂತ ದೊಡ್ಡವಳು ನೀವು. 5% ಗೈಸ್. ಇವಾಗೆಲ್ಲ ಮನೆಗೂ ಕರೆದಾಯಿತು ಪೂಜೆಗೆ, ಅಪ್ಪಾಜಿ ಪೂಜೆಗೆ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಪೂಜೆಗೆ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿದ್ದೀವಿ. ನಮ್ಮಲ್ಲಿ ಈ ರೀತಿಯಾಗಿ ಮಾಡ್ತೀವಿ ನಾವು. ಸೊ ಎಲ್ಲ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ನಾವೆಲ್ಲರೂ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಪೂಜೆ ಮಾಡಬೇಕು. ಎಲ್ಲ ರಿಲೇಟಿವ್ಸು ಕೂಡ ಬಂದಿದ್ದಾರೆ. ಆಂಟಿ, ಭಾಗ್ಯಂಟಿ ಮತ್ತು ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಸಿರಿ, ಶೈಲತೆ ಹಾಗೆ ಅನುಷಾ ಎಲ್ಲರೂ ಬಂದಿದ್ದರು. ಮತ್ತು ನಮ್ಮ ರೇಖಾಂಟಿ ಕೂಡ ಇತ್ತು. ನಮ್ಮ ತಾತ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಅವರು ಬರಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು, ಅಟೆಂಡ್ ಆಗಿದ್ದರು. ಸೊ ರಾಘು ನೋಡಿ ಪೂಜೆ ಮಾಡ್ತಾ ಇದ್ದಾನೆ. ಸೊ ಇಷ್ಟು ಟೈಮ್ ಒಳಗೆ ಪೂಜೆ ಮಾಡಬೇಕು ಅಂತಿತ್ತು. ಹಾಗಾಗಿ ಯಾಕೆಂದರೆ ಇಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ತೋಟಕ್ಕೆ ಹೋಗೋಕ್ಕಿದೆ. ಹಾಗಾಗಿ ಬೇಗ ಬೇಗ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಇವಾಗ.
ಮನೆ ಪೂಜೆ ಮಾಡ್ಕೋಬಾರ್ದು ಅದು ಹೇಳ್ತಾ ಸರಿ ರೀ ಮನೆ ಪೂಜೆ ಮಾಡೋ ಅಳಿದ್ರೆ ಒಳ್ಳೇದೇ. ಇರಬೇಕಲ್ಲ ಜೀವಿಕ ಸಂಬಂಧ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಅಪ್ಪಾಜಿಗೆ. ಸೊ ಇಲ್ಲಿ ಪೂಜೆ ನಡೀತಾ ಇದೆ ನೋಡಿ ಗೈಸ್. ನಾನಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಈಗಾಗಲೇ ನಾನು ಹೇಳ್ದಂಗೆ ಅಪ್ಪಾಜಿ ಅಂದ್ಕೊಂಡ್ರೆ ನನಗೆ ಅಷ್ಟು ಭಾವುಕ ಆಗಿಬಿಡ್ತೀನಿ. ತುಂಬ ಬೇಜಾರಾಗ್ತಿತ್ತು. ಹಾಯ್ ಗಾಯ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಮನೇಲಿ ಹೋಗ್ತಾ ಇದ್ದೀವಿ, ತೋಟಕ್ಕೆಲ್ಲ ಹೋಗ್ತಾ ಇದ್ದೀವಿ. ತೋಟಕ್ಕೆ ಹೋಗಿ ಪೂಜೆ ಮಾಡಿ. ಈ ಕಡೆ ಅಲ್ವಾ ಹೋಗೋದು? ಈ ಕಡೆ ಹಾಯ್ ಹಾಯ್ ಈ ಕಡೆ ಹಾಯ್ ಅದಿತಿ. ಹಾಯ್ ನೋಡಿ, ನಮ್ಮ ಅದಿತಿ ತಾತನ ಪೂಜೆಗೆ ಉಪವಾಸ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ. ಸ್ವಲ್ಪ ಉಪ್ಪಿಟ್ಟು ತಿನ್ಲ ಅಷ್ಟೇ. ಉಪವಾಸ ಮಾಡ್ತಿದ್ದಾಳೆ. ಅಮ್ಮಮ್ಮನೂ ಅಷ್ಟೇ. ಅಮ್ಮಮ್ಮ ಇದು ಗಂಡಗೋಸ್ಕರ ಏನಾಯ್ತು ಹಂಗೆ ಹೇಳಿದೆ ತಡೀರೇ ಅಂತೇಳಿ. ಕೃಷ್ಣ ಕೃಷ್ಣ ಹೇಳು ಹೇಳು. ಗಂಡಗೋಸ್ಕರ ಬರೆ ಕಾಲಕ್ಕೆ ಬಂದಿದ್ದಾರೆ, ಅಕ್ಕಿ ಹೊಟ್ಕೊಂಡಿದ್ದಾರೆ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ರು? ಯಾರ ತೋಟ? ಸಮಾಧಿ ನೋಡಕ್ ರೆಡಿ ಇದೀರಾ? ಓಕೆ, ಬನ್ನಿ ಸಮಾಧಿಗೆ ಹೋಗೋಣ. ತಾತನ ತೋಟಕ್ಕೆ ಹೋಗ್ತಿದ್ರ ಎಲ್ರು? ಅದಿತಿ ಎಲ್ಲಿಗೆ ಹೋಗ್ತೀವಿ ಚಲೋ? ಮಾತಾಡಿ, ಹಾಯ್ ಹೇಳು. ಬನ್ನಿ ಎಲ್ಲ ತೋಟಕ್ಕೆ ಹೋಗೋಣ. ತೋಟನ ತೋರಿಸ್ತೀನಿ, ತಾತನ ತೋಟ ಅಂತ ಹೇಳು. ಕೃಷ್ಣ, ನೀವು ಅಮ್ಮರ್ ಬಂದ್ರೇನಪ್ಪ? ಈಗ ಬಂದ್ವಿ ಗೈಸ್, ತೋಟದ ಹತ್ರ ಹೋಗ್ತಾ ಇದೀವಿ. ಚಿಕ್ಕ ರೋಡಲ್ಲ ಈಗ ಸಮಾಧಿ ಹತ್ರ ಇದ್ದೀವಿ. ನಮ್ಮ ಅಪ್ಪಾಜಿ ತುಂಬಾ ಇಷ್ಟಪಡುವಂತಹ ಜಾಗ ಇದು, ತೋಟ. ಅವ್ರು ತುಂಬ ಕಷ್ಟಪಟ್ಟು ಅಡಿಕೆ ತೋಟ ಕಟ್ಟಿದ್ರು. ಆ ಕಷ್ಟ ಏನು ಅಂತ ನಮಗೆ ಗೊತ್ತು ಮಕ್ಕಳಾಗಿ. ಸೊ ಆ ಪ್ಲೇಸಲ್ಲೇ ಅವ್ರ ಸಮಾಧಿ ಕೂಡ ನಾವು ಮಾಡಿಸಿದ್ದೀವಿ. ತುಂಬ ಬೇಜಾರಾಯ್ತು. ನಾನು ಎಷ್ಟು ಅಳಬಾರ್ದು ಅಂತ ತಡ್ಕೊಂಡ್ರೂ ಕೂಡ ತೋಟಕ್ಕೆ ಬಂದ ತಕ್ಷಣ ನನಗೆ ತುಂಬ ಅಳು ಬಂತು. ಯಾಕೆ ಅಂದರೆ ಅವರು ಓಡಾಡ್ತಿದ್ದ ಜಾಗ, ಹಾಗೆ ನನಗೊಂದು ಕಡೆ ಅನ್ನಿಸ್ಬಿಡ್ತು ಅವರು ಒಂದು ಆತ್ಮ ನಿಜವಾಗ್ಲೂ ನಮ್ಮ ತೋಟದಲ್ಲೇ ಇದೆ ಅಂತ. ಅಷ್ಟು ಇಷ್ಟಪಡ್ತಾಯಿದ್ರು ಅವ್ರ ತೋಟನ. ಅಷ್ಟು ಒಂದು ಮಗುನ ತಾಯಿ ಹೇಗೆ ಜೋಪಾನ ಮಾಡ್ತಾಳೋ ಅದೇ ರೀತಿಯಾಗಿ ತಮ್ಮ ತೋಟನ ಅವರು ನೋಡ್ಕೊಂಡಿದ್ದಾರೆ ಕೂಡ. ಸೊ ಅಪ್ಪಾಜಿ ಅಷ್ಟು ಇಷ್ಟಪಡುವಂತಹ ಒಂದು ಜಾಗ ಇದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ, ಮೋಕ್ಷವನ್ನು ಪಡೆದುಕೊಳ್ಳಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಸೊ ಅಪ್ಪಾಜಿ ಇಲ್ಲದೇ ಇರುವಂಥ ಈ ದಿನಗಳು ಸಾಕಷ್ಟು ನೋವನ್ನು ನಮಗೆ ತಂದುಕೊಡ್ತು. ಯಾಕೆ ಅಂತಂದರೆ ಮರೆಯೋಕ್ಕೆ ಆಗಲ್ಲ. ನಾವು ಸತ್ರು ಕೂಡ ನಮ್ಮ ಅಪ್ಪಾಜಿನ ನಾವು ಮರೆಯೋಕ್ಕಾಗಲ್ಲ. ಅಷ್ಟು ನೆನಪುಗಳು, ಅವರು ಆ ಕೇರ್ ಮಾಡ್ತಾ ಇದ್ದಂಥ ರೀತಿ ತುಂಬ ಆಗ್ತಾನೆ ಇರುತ್ತೆ ನನಗಂತೂ. ಎಸ್ಪೆಷಲಿ ನಾನು, ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ ಕೂಡ. ಅಷ್ಟು ನಮ್ಮ ಅಪ್ಪಾಜಿ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನು. ನಮ್ಮ ಅಪ್ಪಾಜಿ ಅಂದರೆ ನಮ್ಮ ನೋವು ನಮಗೆ ಗೊತ್ತು, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅಂತ ಹೇಳ್ತೀನಿ. ಸೊ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಸಮಾಧಿಗೆ ಬಂದ್ಬಿಟ್ಟು ತುಂಬ ಚೆನ್ನಾಗಾಯಿತು. ಯಾವುದೇ ಒಂದು ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಮ್ಮ ತಂದೆಯ ಪೂಜೆ, ವರ್ಷದ ಪೂಜೆ ನಡೀತು. ಸೊ ತುಂಬ ಖುಷಿಯಾಯಿತು ನೋಡಿ. ನಮ್ಮ ಎಲ್ಲ ಸಂಬಂಧಿಕರು, ರಿಲೇಟಿವ್ಸು ನಾವು ಕೂತ್ಕೊಂಡಿದ್ದೀವಿ, ಪ್ರಸಾದವನ್ನು ಸವಿತಾ ಇದ್ದೀವಿ. ಪೂಜೆ ಮಾಡಿದ್ವಿ. ಪೂಜೆ ಮುಗಿಸಿ ನಾವೆಲ್ಲರೂ ಹೀಗೆ ಕೂತ್ಕೊಂಡಿದ್ವಿ. ನಾನಂತೂ ಅಳ್ತಾ ಇದ್ದೆ. ಆಂಟಿಯವರೆಲ್ಲ ಪಾಪ ಸಮಾಧಾನ ಮಾಡ್ತಾಯಿದ್ರು. ಎಷ್ಟೋ ಸಲ ತಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ನನಗೆ ನೆನಪಾಗುತ್ತೆ ಅಪ್ಪಾಜಿ. ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ನಿಜವಾಗ್ಲೂ ತಂದೆ ಸ್ಥಾನ ನಮ್ಮ ಜೀವನದಲ್ಲಿ ಯಾರೂ ಕೂಡ ತುಂಬಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.
ಮುಚ್ಕೊಳವ ಅನ್ಸ್ಬೇಕಾರೆ ಹಂಗೆ ಪಟ್ನ ಇರ್ಬೇಕಲ್ಲಿ. ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿ ವೆರೈಟೀಸ್ ಅಷ್ಟೆಲ್ಲ ಮಾಡಿಸಿದ್ವಿ ಅನ್ನೋದು. ಭಾಳ ಟೇಸ್ಟಿಯಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಬಂದಿರುವಂಥ ಎಲ್ಲ ಜನರು ಕೂಡ ತುಂಬ ಇಷ್ಟಪಟ್ಟರು, ಭಾಳ ಚೆನ್ನಾಗಾಗಿದೆ ಅಡುಗೆ ಅಂತ. ಸಖತ್ತಾಗಿ ಮಾಡಿದರು ಅಡುಗೆ. ಸೊ ನೋಡಿ ಹಪ್ಳ ಎಲ್ಲ ಇವಾಗಲೂ ಕರೀತಾ ಇದ್ದಾರೆ ಜನಕ್ಕೆ ಬಿಸಿ ಬಿಸಿಯಾಗಿ ಹಪ್ಳ ಹಾಕೋಕ್ಕೆ. ಸೊ ಮೆಣಸಿನ್ಕಾಯಿ ಬೋಂಡದಿಂದ ಹಿಡ್ದು ಹಪ್ಳದಿಂದ ಹಿಡ್ದು ಪ್ರತಿಯೊಂದು ಹೋಳಿಗೆ, ಚಿತ್ರಾನ್ನ, ತುಪ್ಪ, ಆಮೇಲೆ ಹಣ್ಣಿನ ಶೀಕರಣೆ, ಹೋಳಿಗೆ ಜೊತೆಗೆ ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ ಪ್ರತಿಯೊಂದು ಕೂಡ ಅಡುಗೆಗಳನ್ನು ಮಾಡಿಸಿದ್ವಿ. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ. ಹನಿ ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದೆ. ಸುರಿಮಮ್ಮ ಊಟ ನಿಮ್ಮ ಮನೆಯವ್ರನ್ನ ಹನಿ ಪಾಪ ಚೆನ್ನಾಗಿ ಮಾತಾಡ್ಸ್ರಿ ಇಬ್ರು. ಆರಾಧ್ಯ, ಉನ್ನತಿ, ಚಿಟ್ಟಮ್ಮ, ಯಾಕೋ ಬಂದಿರುವಂಥ ಎಲ್ಲ ಗೆಸ್ಟ್ ಊಟ ಮಾಡ್ತಾ ಇದ್ದಾರೆ. ಎಲ್ಲ ರಿಲೇಟಿವ್ಸು, ಎಲ್ಲ ಗೆಸ್ಟು, ಊರಿನವರೆಲ್ಲ ಬಂದಿದ್ದರು, ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ. ಮಂಜವ ನಮ್ಮನೆ ಉಸ್ತುವಾರಿ ಇಡೀ ಕಾರ್ಯಕ್ರಮವನ್ನು ವಹಿಸ್ಕೊಂಡಾರೆ. ಮುಖ ತೋರ್ಸು. ಅಯ್ಯೋ ದೃಷ್ಟಿ ಆಗಲ್ಲ, ತೋರ್ಸ್ ಮರಗಿತ್ತಿ. ಕಣ್ಣೆಸ್ರ ಬಿಡ್ತಾರಂತೆ ನೋಡಿ. ಚಿಕ್ಕಮ್ಮ ನೋಡಿ ಹೆಂಗ್ ತೋರಿಸ್ತಿದ್ದೆ. ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಅಪ್ಪಾಜಿ ಎಲ್ಲ ಫಂಕ್ಷನ್ನು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ಯಾವುದೇ ರೀತಿ ಕಿರಿಕಿರಿ ಜಗಳ ಇಲ್ಲದೆ ತುಂಬ ಚೆನ್ನಾಗಿ ಶಾಂತವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ನಮ್ಮ ಅಪ್ಪಾಜಿ ಎಷ್ಟು ಶಾಂತವಾಗಿದ್ದರು, ಎಷ್ಟು ಸೈಲೆಂಟಾಗಿದ್ದರು, ಎಷ್ಟು ತಾಳ್ಮೆಯಿಂದಿದ್ರೋ ಅದೇ ಥರ ಫಂಕ್ಷನ್ಸ್ ನಮ್ಮ ಅಪ್ಪಾಜಿ ಫಂಕ್ಷನ್ಸ್ ನಡೆಯುತ್ತೆ ನಮ್ಮ ಮನೇಲಿ. ಅದೊಂದು ಖುಷಿ ವಿಚಾರ. ತುಂಬ ಖುಷಿ ಆಯಿತು ನನಗೆ. ಪೂಜೆ ನೋಡಿ, ನಮ್ಮ ಅಪ್ಪಾಜಿ ಪೂಜೆ ಈ ರೀತಿಯಾಗಾಯಿತು. ನಿಜವಾಗ್ಲೂ ಕಳೆದ ಒಂದು ವರ್ಷದಲ್ಲಿ ನನಗೆ ತಂದೆ ಇಲ್ಲದಂಥ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇರ್ತಾರಲ್ವ ಜೀವನದಲ್ಲಿ ಅನ್ನೋದು ಅರ್ಥ ಆಯಿತು. ಸೊ ನಿಜವಾಗ್ಲೂ ತುಂಬಾ ಕಷ್ಟ ತಂದೆಯನ್ನು ಕಳ್ಕೊಂಡು ಬದುಕುವಂಥದ್ದು. ಆ ನೋವು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಜವಾಗ್ಲೂ ಅದು ಹೇಳೋಕ್ಕಾಗೋದಿಲ್ಲ ವರ್ಡ್ಸಲ್ಲಿ, ಅಷ್ಟೊಂದು ನೋವಿರುತ್ತೆ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ನೋಡಿ ನನ್ನ ಮಗಳು ನೋಡಿ ಗಾಯ್ಸ್, ಭಾಗ್ಯಂಟಿ ಬೋಂಡ ಮಾಡ್ತಾವ್ರೆ. ಈತನ್ ಭಾಷೆ ಬಿಸಿ ಬಿಸಿ ಬೋಂಡ ತಯಾರಾಗ್ತಿದೆ ಚಿತ್ರಾನ್ನಕ್ಕೆ. ಪಾಪ ಭಾಗ್ಯಂಟಿ ಎಲ್ಲ ಮಾಡ್ತೈತೆ ನೋಡ್ರಿ. ಹಾಯ್ ಹೇಳಂಟಿ. ಕರ್ನಾಟಕದ ಜನತೆ ನೋಡ್ತಾ ಇದ್ದೀನಿ ನಿಮ್ಮನ್ನ. ನೋಡ್ರಿ ಸುಲೋಚನಾ ಅವ್ರು ಎಲ್ರಿಗೂ ತಿಂಡಿ ಬಡಿಸ್ತಾವ್ರೆ. ಗುಂಡ ಓಡೋದ ನನ್ನ ತಂದೆಯ ವರ್ಷದ ಪೂಜೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿತ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್ ಗಾಯ್ಸ್.